ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2027ನೇ ಶೈಕ್ಷಣಿಕ ಸಾಲಿನ 6ನೇ ತರಗತಿಯ ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಅರ್ಜಿಗಳನ್ನು ಆಹ್ವಾನ ಮಾಡ್ತಾರೆ. ಇಲ್ಲಿ ನೋಡಿ, ಕಳೆದ ವರ್ಷ ಈ ದಿನಾಂಕದ ವೇಳೆಗೆ ಇಲ್ಲಿ ಅಪ್ಲಿಕೇಶನ್ಗಳನ್ನು ಕಾಲ್ ಮಾಡಿದ್ರು. ಬಹಳಷ್ಟು ವಿದ್ಯಾರ್ಥಿಗಳು ಆಗಲೇ ಅಪ್ಲಿಕೇಶನ್ ಕೂಡ ಸಲ್ಲಿಸಿದ್ರು. ಅಂದರೆ ಇಲ್ಲಿ 5ನೇ ತರಗತಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳು ಇಲ್ಲಿ ನವೋದಯ ಪ್ರವೇಶ ಪರೀಕ್ಷೆಯನ್ನು ಬರೀಲಿಕ್ಕೆ ಎಲಿಜಿಬಲ್ ಇರ್ತಾರೆ. ಇಲ್ಲಿ 4ನೇ ತರಗತಿ ಅಥವಾ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಇದು ಅವಕಾಶ ಇರುವುದಿಲ್ಲ. ಈ ವರ್ಷ ಅಂದರೆ 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂತಹ ಇಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಅಪ್ಲಿಕೇಶನ್ಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತದೆ. ಅಂದರೆ ಅವರು 5ನೇ ತರಗತಿ ಕಲಿತಾ ಇರಬೇಕು. ಕಳೆದ ವರ್ಷ ನೋಡಿ, ಜೂನ್ 1, 2025ರಂದು ಇಲ್ಲಿ ಅರ್ಜಿಗಳನ್ನು ಆಹ್ವಾನ ಮಾಡಿದರು ಮತ್ತು ಇಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಅಪ್ಲಿಕೇಶನ್ಗಳು ಕೂಡ ಸಲ್ಲಿಸಿದರು. ಅಂದರೆ ಕಳೆದ ವರ್ಷ ಏನಾಗಿತ್ತು ಅಂದರೆ ಈ ದಿನಾಂಕದ ವೇಳೆಗೆ ಅರ್ಜಿಗಳನ್ನು ಆಹ್ವಾನ ಮಾಡಿ ಆಗಸ್ಟ್ 27, 2025ರವರೆಗೆ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಿದರು. ಅಂದರೆ ಇನ್ನೂ ಕೂಡ ಇಲ್ಲಿ ಅಪ್ಲಿಕೇಶನ್ ಕಾಲ್ ಆಗಿಲ್ಲ. ಯಾವಾಗ ಅಪ್ಲಿಕೇಶನ್ ಕರೀತಾರೆ ಅಂತ ನೀವು ಕೂಡ ಕೇಳ್ತಾ ಇದ್ರಿ. ಅದಕ್ಕೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಕಳೆದ ವರ್ಷದ ಒಂದು ಅಪ್ಲಿಕೇಶನ್ ಫಾರ್ಮ್ ಹೇಗಿತ್ತು ಮತ್ತು ಈ ಬಾರಿ ಯಾವ ರೀತಿಯಾದಂಥ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ, ಏನೇನು ದಾಖಲೆಗಳನ್ನು ತಾವು ಸಿದ್ಧತೆಯಲ್ಲಿ ಇಟ್ಕೋಬೇಕು. ಯಾಕೆಂದರೆ ಬಹಳ ವಿದ್ಯಾರ್ಥಿಗಳು, ಪೋಷಕರು ಸ್ವಲ್ಪ ಏನಾಗುತ್ತೆ, ಅಪ್ಲಿಕೇಶನ್ಗಳನ್ನ ಫಿಲ್ ಮಾಡುವಾಗ ಆಗಿರ್ಬೋದು ಅಥವಾ ಆನ್ಲೈನಲ್ಲಿ ಸಲ್ಲಿಸುವಾಗ ಮಿಸ್ಟೇಕ್ಗಳನ್ನು ಮಾಡ್ತಾರೆ. ಹಾಗಾಗಿ ಅದು ಯಾವುದೂ ಮಿಸ್ಟೇಕ್ ಆಗದೇ ಇರುವ ಹಾಗೆ ಅಪ್ಲಿಕೇಶನ್ನ ಫಿಲ್ ಮಾಡೋದು ಮತ್ತು ಸೂಕ್ತವಾದಂತಹ ದಾಖಲೆಗಳನ್ನು ಸಿದ್ಧತೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ವಿಡಿಯೋ ಆಗಿರುತ್ತೆ. ಇದು ಯಾರಿಗಾದರೂ ಉಪಯುಕ್ತ ಆಗುವಂತಿದ್ದರೆ ಅವರಿಗೆ ಶೇರ್ ಮಾಡಬಹುದು ಅಂತ ತಿಳಿಸ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ತಾವುಗಳು ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತೆ ಅಂತ ತಿಳಿಸುತ್ತಾ ಓಕೆ, ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಕಳೆದ ವರ್ಷದ ಅಪ್ಲಿಕೇಶನ್ನ ಹೇಳಿದ ಹಾಗೆ ಜೂನ್ 1ಕ್ಕೆ ಸ್ಟಾರ್ಟ್ ಆಗಿ ಇಲ್ಲಿ ಆಗಸ್ಟ್ 27ವರೆಗೂ ಇತ್ತು. ಈ ಬಾರಿ ಇನ್ನೂ ಅಪ್ಲಿಕೇಶನ್ ಕಾಲ್ ಆಗಿಲ್ಲ, ಇನ್ನೂ ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಿಲ್ಲ ಕಳೆದ ವರ್ಷದ್ದು. ಹಾಗಾಗಿ ಇನ್ನೂ ಅಪ್ಲಿಕೇಶನ್ ಕರೆದಿಲ್ಲ ಅನ್ನೋ ಇರುವಂತಹ ಅಪ್ಲಿಕೇಶನ್ ಫಾರ್ಮ್ ಅನ್ನು ನೋಡ್ತಾ ಹೋಗಿ ತಾವುಗಳು ಕೂಡ ಇಲ್ಲಿ ಏನೇನು ಮಾಹಿತಿಯನ್ನು ತುಂಬಬೇಕು ಅನ್ನೋದನ್ನು ತಮ್ಮ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಏನು ಮಾಡ್ಬೇಕು ತಾವು ಅಂದರೆ, ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನು ತಾವು ಮೊದಲಿಗೆ ಪ್ರಿಂಟ್ ತಗೋಬೇಕಾಗುತ್ತೆ. ಇದನ್ನು ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ತಗೊಂಡ ಮೇಲೆ ನೀವು ಏನು ಮಾಡಬೇಕು, ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗುತ್ತೆ. ಇದು ಸಂಪೂರ್ಣ ಇಂಗ್ಲೀಷಲ್ಲಿರುತ್ತೆ. ಸೊ ತಾವೇನು ಮಾಡಬೇಕು, ಇಲ್ಲಿ ಮೊದಲನೇದಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. 2025-26 ಅಂತ ಇರ್ತದೆ. ಇದು ಸರ್ಟಿಫಿಕೇಟ್ ಅಂತ ಇರುತ್ತೆ. ಅದ್ರ ಜೊತೆಗೆ ಇಲ್ಲಿ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಇನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕೊಟ್ಟಿರ್ತಾರೆ. ಅಪ್ಲಿಕೇಶನ್ಗಳನ್ನು ಸಲ್ಲಿಸುವಂಥ ಕಡೆ ದಿನಾಂಕ ಯಾವುದಂತೂ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಮೊದಲನೇದಾಗಿ ಏನು ಅಂದರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಅಫಿಕ್ಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಕ್ಯಾಂಡಿಡೇಟ್ ಅಂತ ಕೊಟ್ಟಿರ್ತಾರೆ. ವಿದ್ಯಾರ್ಥಿಗಳ ಇತ್ತೀಚಿನ ಭಾವಚಿತ್ರ ಇರಬೇಕು, ಅದು ಓಲ್ಡ್ ಹಳೆಯದು ಇರಬಾರ್ದು. ತಾವೇನು ಮಾಡ್ಬೋದು ಅಂದರೆ, ಇತ್ತೀಚೆಗೆ ಹೊಸದಾಗಿ ಒಂದು ಫೋಟೋವನ್ನು ತೆಗೆಸಬೇಕು ವಿದ್ಯಾರ್ಥಿದು, ಅದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಲ್ಲಿ ಅಂಟಿಸಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸರ್ಟಿಫೈಡ್ ದ್ಯಾಟ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ ಆರ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಆಫ್ ಅಂತ ಕೊಟ್ಟಿರ್ತಾರೆ. ಅಲ್ಲಿ ಏನು ಮಾಡಬೇಕಪ್ಪ ಅಂದರೆ, ನೇಮ್ ಆಫ್ ದ ಸ್ಟೂಡೆಂಟ್ ಅಂತ ಕೊಟ್ಟಿದ್ದಾರೆ. ಹೂ ಈಸ್ ಸ್ಟಡಿಂಗ್ ಇನ್ ಕ್ಲಾಸ್ 5th ಇನ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಮೇಲ್ಗಡೆ ನೇಮ್ ಹಾಕಬೇಕು, ಅಲ್ಲಿ ಕೆಳಗಡೆ ಏನಪ್ಪ ಅಂದರೆ ನೇಮ್ ಆಫ್ ದ ಸ್ಟೂಡೆಂಟ್ ಹೂ ಈಸ್ ಸ್ಟಡಿಂಗ್ ಇನ್ ಕ್ಲಾಸ್ 5th ಇನ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಅಲ್ಲಿ ಏನು ಮಾಡಬೇಕಪ್ಪ ಅಂದರೆ ತಾವುಗಳು ಇಲ್ಲಿ ಆ ಸ್ಕೂಲ್ ಹೆಸರನ್ನು ಬರೀಬೇಕು. ಹೂ ಈಸ್ ಸ್ಟಡಿಂಗ್ ಇನ್ ಕ್ಲಾಸ್ 5th ಇನ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಅಲ್ಲಿ ಸ್ಕೂಲ್ ಹೆಸರನ್ನ ಎಂಟ್ರಿ ಮಾಡಿ, ಯಾವ ಸ್ಕೂಲ್ ಅಂತ. ನೆಕ್ಸ್ಟು ನೇಮ್ ಆಫ್ ದ ಸ್ಕೂಲ್ ಅಂತ ಕೊಟ್ಟಿದ್ದಾರೆ ಅಲ್ಲಿ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು, ಇಂಟ್ರೆಸ್ಟೆಡ್ ಟು ಅಪ್ಲೈ ದ ಫಾರ್ ಜವಾಹರ್ ನವೋದಯ ವಿದ್ಯಾಲಯ. ಅಲ್ಲಿ ನೇಮ್ ಆಫ್ ದ ಸ್ಟೂಡೆಂಟ್ ಅಂತ ಕೊಟ್ಟಿದ್ದಾರಲ್ಲ, ಅದು ಆದಮೇಲೆ ಇಲ್ಲಿ ನೋಡ್ಬೋದು ನೇಮ್ ಆಫ್ ದ ಸ್ಕೂಲ್ ಅಂತ ಕೊಟ್ಟಿದ್ದಾರೆ. ಇದು ಆದಮೇಲೆ ನೇಮ್ ಆಫ್ ದ ಕ್ಯಾಂಡಿಡೇಟ್ ಇನ್ ಬ್ಲಾಕ್ ಲೆಟರ್ಸ್ ಅಂತ ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಲೆಟರ್ಸಲ್ಲಿ ತಮ್ಮ ಮಗುವಿನ ಹೆಸರನ್ನು ಬರೀಬೇಕು. ಅದು ಹೇಗಿರಬೇಕು ಅಂದರೆ, ಶಾಲಾ ದಾಖಲಾತಿಯಲ್ಲಿ ಯಾವ ರೀತಿ ಹೆಸರಿರುತ್ತೋ ಅದೇ ರೀತಿಯಾಗಿ ತಮ್ಮ ಮಗುವಿನ ಅಥವಾ ತಮ್ಮ ಮಗನ ಅಥವಾ ಮಗಳ ಹೆಸರಿನಲ್ಲಿ ನೀಟಾಗಿ ಬರೀಬೇಕಾಗುತ್ತದೆ. ಕ್ಯಾಪಿಟಲ್ ಲೆಟರ್ಸ್ ಅಕ್ಷರಗಳು ಇರಬೇಕು. ಅದೇ ರೀತಿಯಾಗಿ ಫಾದರ್ಸ್ ನೇಮ್, ಅದು ಕೂಡ ಶಾಲಾ ದಾಖಲಾತಿಯಲ್ಲಿ ಹೇಗಿದೆಯೋ ಅದೇ ರೀತಿ ಫಾದರ್ ನೇಮನ್ನು ಬರೀಬೇಕು. ಇನ್ನು ನೆಕ್ಸ್ಟ್ ಮದರ್ ನೇಮ್ ಕೊಟ್ಟಿದ್ದಾರೆ, ಆ್ಯಸ್ ಇಟ್ ಈಸ್, ಅದು ಕೂಡ ಕ್ಯಾಪಿಟಲ್ ಲೆಟರ್ಸಲ್ಲಿ ಇರಬೇಕಾಗುತ್ತದೆ. ಇನ್ನು ಅದ್ರ ಜೊತೆಗೆ ಇಲ್ಲಿ ಫೋಟೋವನ್ನು, ಪಾಸ್ಪೋರ್ಟ್ ಸೈಜ್ ಫೋಟೋನಲ್ಲಿ ಅಟ್ಯಾಚ್ ಮಾಡಬೇಕು. ಅದಾದಮೇಲೆ ಇನ್ನು ನೇಮ್ ಆಫ್ ದ ಗಾರ್ಡಿಯನ್ ಕೊಟ್ಟಿದ್ದಾರೆ. ಒಂದು ವೇಳೆ ಫಾದರ್ ಅಥವಾ ಮದರ್ ಇರಲಿಲ್ಲ ಅಂದರೆ ಅಲ್ಲಿ ಯಾರು ಅವರನ್ನು ನೋಡ್ಕೋತಾರೆ ಪೋಷಕರ ಹೆಸರಿನಲ್ಲಿ ಬರೀಬೇಕು. ಇನ್ನು ಡೇಟ್ ಆಫ್ ಬರ್ತ್, ಶಾಲಾ ದಾಖಲಾತಿಯಲ್ಲಿ ಯಾವ ರೀತಿ ಇಲ್ಲಿ ದಾಖಲಾತಿ ಒಳಗೆ ತಮ್ಮ ಮಗುವಿನ ಡೇಟ್ ಆಫ್ ಬರ್ತ್ ಇದೆಯೋ ಅದನ್ನೇ ಎಂಟ್ರಿ ಮಾಡಬೇಕು. ಅದರೊಂದಿಗೆ ತಮ್ಮ ಇಲ್ಲಿ ಮಗ ಅಥವಾ ಮಗಳ ಜನ್ಮ ದಿನಾಂಕ ಪ್ರಮಾಣ ಪತ್ರ ಅಥವಾ ಬರ್ತ್ ಸರ್ಟಿಫಿಕೇಟಲ್ಲಿರುವಂಥ ಡೇಟ್ಗೂ ಶಾಲಾ ದಾಖಲಾತಿಯಲ್ಲಿರುವಂಥ ಡೇಟಾಗೂ ಏನು ಕೂಡ ಇಲ್ಲಿ ಸೇಮ್ ಇರಬೇಕು, ಅಂದರೆ ವ್ಯತ್ಯಾಸ ಇರಬಾರ್ದು. ಇಲ್ಲಿ ನೀವು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟಲ್ಲಿ ಬೇರೆ ಜನ್ಮ ದಿನಾಂಕದ ಸಂಖ್ಯೆ ಇದ್ದು ಇಲ್ಲಿ ಶಾಲಾ ದಾಖಲಾತಿಯಲ್ಲಿ ಬೇರೆ ಇತ್ತು ಅಂದರೆ ನಾಳೆ ನಿಮ್ಮದು ಆಯ್ಕೆ ಆಯ್ತು ಅಂದರೆ ಅದನ್ನು ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಸರಿಯಾಗಿ ಶಾಲಾ ದಾಖಲಾತಿ ಪ್ರಕಾರನೇ ಇಲ್ಲಿ ಬರೆಯುವುದು ಸೂಕ್ತ. ಇನ್ನು ನೆಕ್ಸ್ಟು ಜೆಂಡರಲ್ಲಿ ಮೇಲ್, ಬಾಯ್, ಗರ್ಲ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ನಿಮ್ಮ ಮಗ ಅಥವಾ ಮಗಳದ್ದು ನೋಡಿ ಟಿಕ್ ಹಾಕಬೇಕು, ರೈಟ್ ಮಾರ್ಕನ್ನು ಹಾಕೋಬೇಕಾಗುತ್ತೆ. ಇನ್ನು ಕಾಸ್ಟ್ ಕೊಟ್ಟಿದ್ದಾರೆ ನೋಡ್ರಲ್ಲಿ, ತಮ್ಮ ಕಾಸ್ಟ್ ಯಾವುದು ಅಂತ ಅಲ್ಲಿ ಮೆನ್ಷನ್ ಮಾಡಬೇಕು. ಇಲ್ಲಿ ಜನರಲ್
OBC SC ST ಅಂತ ಇರುತ್ತೆ. ತಮ್ಮದು ಜನರಲ್ GM ಆಗಿದ್ದರೆ ಜನರಲಲ್ಲಿ ರೈಟ್ ಮಾರ್ಕ್ ಹಾಕಬೇಕು. ಇನ್ನು OBC ಅಂದರೆ ಇಲ್ಲಿ 2A 2B 3A 3B ಬರುತ್ತೆ. ಆದರೆ ಕೆಲವೊಂದು 3B ಕಾಸ್ಟ್ನಲ್ಲಿ ಇರುವಂಥವು ಇಲ್ಲಿ OBCಯಲ್ಲಿ ಬರುವುದಿಲ್ಲ. ಹಾಗಾಗಿ ತಾವುಗಳು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ತಾವು OBC ಸರ್ಟಿಫಿಕೇಟನ್ನು ತೆಗೆಸುವಾಗ ತಮಗೆ ಕನ್ಫರ್ಮ್ ಗೊತ್ತಾಗುತ್ತದೆ ತಮ್ಮ ಕಾಸ್ಟು OBC ಸರ್ಟಿಫಿಕೇಟಲ್ಲಿ ಬರುತ್ತಾ ಇಲ್ಲ OBCಯಲ್ಲಿ ಅಂತ ನೋಡ್ಕೊಳ್ಬೇಕು. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟನ್ನು ತೆಗೆಸ್ಕೋಬೇಕಾಗುತ್ತದೆ. ಹಾಗೂ ನೀನು ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನೇಚರ್ ಆಫ್ ಡಿಸಬಿಲಿಟಿ. ಒಂದು ವೇಳೆ ಡಿಸಬಿಲಿಟಿ ಇತ್ತು ಅಂದರೆ ಅಲ್ಲಿ ಕ್ಲಿಕ್ ಮಾಡಬೇಕು. ಅಂದರೆ ವಿಶೇಷ ಚೇತನರು ಇದ್ದರೆ ಅದನ್ನು ತಾವು ನೋಡ್ಬೋದಲ್ಲ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದಾರಾ ಅಥವಾ ವಿಜುವಲಿ ಇದ್ದಾರಾ ಅಥವಾ ಹಿಯರಿಂಗ್ ಮತ್ತು ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ತಮಗೇನು ಕೊಟ್ಟಿರ್ತಾರಲ್ಲ ವಿಶೇಷ ಚೇತನ ಪ್ರಮಾಣ ಪತ್ರ, ಅದರಲ್ಲಿ ಕೊಟ್ಟಿರ್ತಾರೆ ಪರ್ಸೆಂಟೇಜ್ ಎಷ್ಟು ಇರುತ್ತೆ ಅಂತ ಅದನ್ನು ಮೆನ್ಷನ್ ಮಾಡಬೇಕು. ಇನ್ನು ಮೇನ್ ಆಧಾರ್ ನಂಬರ್ ಆಫ್ ದ ಕ್ಯಾಂಡಿಡೇಟ್. ಇಲ್ಲಿ ತಾವು ವಿದ್ಯಾರ್ಥಿಗಳು ಅಥವಾ ಪೋಷಕರು ಏನು ಮಾಡಬೇಕು ಅಂದರೆ ಶಾಲಾ ದಾಖಲಾತಿಯಲ್ಲಿ ಯಾವ ರೀತಿಯಾಗಿರುವಂಥ ಹೆಸರಿದೆಯೋ ಅದೇ ರೀತಿಯಾಗಿ ತಾವು ಇಲ್ಲಿ ಆಧಾರ್ ಕಾರ್ಡನ್ನು ಹೆಸರನ್ನು ತಿದ್ದುಪಡಿ ಮಾಡಿಸ್ಕೊಳ್ಳೇಬೇಕು. ಇಲ್ಲದೇ ಇದ್ದಲ್ಲಿ ನಾಳೆ ನಿಮ್ಮದು ಆಯ್ಕೆ ಆದಾಗ ಅಥವಾ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಾಗ ಇಲ್ಲಿ ಯಾವುದೇ ರೀತಿಯಾದಂಥ ನೇಮ್ ಮಿಸ್ ಮ್ಯಾಚ್ ಆಗದೇ ಇರುವಂಗೆ ನೋಡ್ಕೊಳ್ಳಿ. ಯಾಕಂದರೆ ಮೇನ್ ಕೇಳಿದಾರವರು ಆಧಾರ್ ಕಾರ್ಡೇ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ತಾವು ಶಾಲಾ ದಾಖಲಾತಿಲಿರುವಂತೆ ಆಧಾರ್ ಕಾರ್ಡನ್ನು ತಿದ್ದುಪಡಿ ಮಾಡಿಸ್ಕೊಳ್ರಿ ಮತ್ತು ಇಲ್ಲಿ ಆಧಾರ್ ನಂಬರನ್ನು ಮೆನ್ಷನ್ ಮಾಡಿ. ಆ್ಯಂಡ್ ಪೆನ್ ನಂಬರ್ ಆಫ್ ದ ಕ್ಯಾಂಡಿಡೇಟ್. ಇಲ್ಲಿ ನೋಡ್ಬೋದು ತಾವು ಇದನ್ನು 5ನೇ ತರಗತಿ ಕಲಿಯುವಂಥ ಶಾಲೆಯಿಂದ ಪಡ್ಕೊಳ್ರಿ ಪೆನ್ ನಂಬರ್ ಆಫ್ ದ ಕ್ಯಾಂಡಿಡೇಟು. ಇಲ್ಲಿದು ಕಂಪಲ್ಸರಿ ಅಲ್ಲ ಅಂತ, ಯಾಕಂದರೆ ಇಲ್ಲಿ ವಿದ್ಯಾರ್ಥಿಗಳು ಏನಾಗಿರುತ್ತದೆ ಅಂದರೆ ಇಲ್ಲಿ ನೇಮ್ ಕರೆಕ್ಟ್ ಆಗಿರಬೇಕಾಗುತ್ತೆ. ಒಂದು ವೇಳೆ ಮಿಸ್ಟೇಕ್ ಇತ್ತು ಅಂದರೆ ಅದು ತೊಗೊಳ್ಳೋದಿಲ್ಲ. ಸೊ ಪೆನ್ ನಂಬರ್ನ ಅಲ್ಲಿ ಎಂಟ್ರಿ ಮಾಡಿ ಶಾಲಾ ದಾಖಲಾತಿ ಇರುವಂತೆ ಪಡೆದುಕೊಳ್ಳ್ರಿ. ಇನ್ನು ಅಡ್ರೆಸ್ ವಿಳಾಸವನ್ನು ಸರಿಯಾಗಿ ಮೆನ್ಷನ್ ಮಾಡಿ, ಅದು ಕೂಡ ನಿಮ್ಮ ಸ್ವಂತ ಜಿಲ್ಲೆದಾಗಿರಬೇಕು. ಮಗು ಯಾವ ಶಾಲೆಯಲ್ಲಿ 5ನೇ ತರಗತಿ ಕಲಿತಾ ಇದ್ದವು ಅದೇ ಶಾಲೆ ವಿಳಾಸ ನಿಮ್ಮದಿರಬೇಕು. ಒಂದು ವೇಳೆ ತಾವು ಉದಾಹರಣೆಗಾಗಿ ನಿಮ್ಮ ಪಕ್ಕದ ಜಿಲ್ಲೆಯಿಂದ ವಿಳಾಸ ಇತ್ತು, ಶಾಲೆ ಕಲಿತಿರೋದು ಬೇರೆ ಜಿಲ್ಲೆಯದಾಗಿತ್ತು ಅಂದರೆ ನಿಮಗಿಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಬರುವುದಿಲ್ಲ. ಶಾಲಾ ವಿಳಾಸ ಆಗಿರ್ಬೋದು ಮತ್ತು ನಿಮ್ಮ ವಿಳಾಸ ಕೂಡ ಸೇಮ್ ಇರಬೇಕು, ಅದೇ ಜಿಲ್ಲೆಯದೇ ಇರಬೇಕು. ಹಾಗಾಗಿ ಇಲ್ಲಿ ವಿಳಾಸವನ್ನು ಸರಿಯಾಗಿ ಮೆನ್ಷನ್ ಮಾಡಿ. ಒಂದು ವೇಳೆ ಆಧಾರ್ ಕಾರ್ಡಲ್ಲಿ ವಿಳಾಸ ಚೇಂಜ್ ಇತ್ತು ಅಂದರೆ ತಕ್ಷಣವೇ ಈಗಲೇ ಅರ್ಜಿಯನ್ನು ಹಾಕಿ ವಿಳಾಸವನ್ನು ತಿದ್ದುಪಡಿ ಮಾಡಿಕೊಳ್ಳಿ. ಇನ್ನು ಮೊಬೈಲ್ ನಂಬರ್ ಚಾಲ್ತಿಯಲ್ಲಿರುವಂತಹ ಮೊಬೈಲ್ ನಂಬರನ್ನು ಮೆನ್ಷನ್ ಮಾಡ್ಕೊಳ್ಳಿ ಅಲ್ಲಿ ಯಾವುದಿದೆಯೋ ಅಂತ ಅದನ್ನು. ಇನ್ನು ನೆಕ್ಸ್ಟು ಇಮೇಲ್ ಐಡಿಯನ್ನು ಕೂಡ ಮೆನ್ಷನ್ ಮಾಡಿ. ಅದ್ರ ಜೊತೆಗೆ ಇಲ್ಲಿ ಐಡೆಂಟಿಫಿಕೇಷನ್ ಮಾರ್ಕ್ ಆಫ್ ಕ್ಯಾಂಡಿಡೇಟ್, ಇಲ್ಲಿ ವಿದ್ಯಾರ್ಥಿಗಳನ್ನು ಗುರುತಿಸಬಹುದಾದಂತಹ ಒಂದು ಏನಾದರೂ ಕಲೆಗಳಿರ್ತಾವಲ್ಲ ಅವುಗಳನ್ನು ಇಲ್ಲಿ ಮೆನ್ಷನ್ ಮಾಡಬೇಕು, ಐಡೆಂಟಿಫಿಕೇಷನ್ ಮಾರ್ಕ್ಗಳನ್ನು. ಇನ್ನು ಆ್ಯನ್ಯುವಲ್ ಇನ್ಕಮ್, ವಾರ್ಷಿಕ ಆದಾಯ ಎಷ್ಟು ಅನ್ನೋದನ್ನು ಇನ್ಕಮ್ ಸರ್ಟಿಫಿಕೇಟ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿರುತ್ತಲ್ಲ ಅದನ್ನು ಮೆನ್ಷನ್ ಮಾಡಿ. ಇನ್ನು ನ್ಯಾಷನಾಲಿಟಿ ಅಂದಾಗ ಭಾರತೀಯ ಅಂತ ಹಾಕ್ಕೊಡ್ರಿ, ಇಂಡಿಯನ್. ರಿಲಿಜನ್ ಅಂದಾಗ ನಿಮ್ಮದು ಹಿಂದೂ ಇದ್ದರೆ ಹಿಂದೂ, ಮುಸ್ಲಿಂ ಅಥವಾ ಇಲ್ಲಿ ಕ್ರಿಶ್ಚಿಯನ್ ಯಾವುದಿದು ಅದನ್ನು ಹಾಕ್ಕೊಡ್ರಿ. ಇನ್ನು ಮೀಡಿಯಮ್ ಆಫ್ ಎಕ್ಸಾಮಿನೇಷನ್, ಇದು ಬಹಳಷ್ಟು ಇಂಪಾರ್ಟೆಂಟ್. ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಅಂದರೆ ನೀವು ಯಾವ ಭಾಷೆಯಲ್ಲಿ ಎಕ್ಸಾಮನ್ನು ಬರೀತೀರಿ ಅಥವಾ ಯಾವ ಮಾಧ್ಯಮದಲ್ಲಿ ಬರೀತೀರಿ. ಕನ್ನಡ ಮಾಧ್ಯಮದಲ್ಲಿ ಬರೆದ್ರೆ ಕನ್ನಡ ಬರೀರಿ, ಇಂಗ್ಲೀಷ್ ಅಥವಾ ಹಿಂದಿ ಯಾವ ಮಾಧ್ಯಮ ಅನ್ನೋದನ್ನಲ್ಲಿ ಮೆನ್ಷನ್ ಮಾಡಿಕೊಡ್ರಿ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಇಲ್ಲಿ ನೋಡ್ಬೋದು ನೇಮ್ ಆಫ್ ದ ಸ್ಕೂಲ್ ಸ್ಟಡಿಡ್ 3rd 4th ಆ್ಯಂಡ್ ಸ್ಟಡಿಂಗ್ 5th ಇನ್ ವಿಲೇಜ್ ಆ್ಯಂಡ್ ಪ್ಲೇಸ್ ಅಂತ ಕೊಟ್ಟಿದ್ದಾರೆ. 3ನೇ ಕ್ಲಾಸು ಯಾವ ಶಾಲೆಯಲ್ಲಿ ಕಲ್ತಿದ್ದಾರೆ ಆ ಶಾಲೆ ಹೆಸರು. ಅದ್ರ ಕೆಳಗಡೆ ನೋಡ್ಬೋದು ಸ್ಕೂಲ್ ಯಾವ ಸಿಟಿ ಬರುತ್ತೋ ಹಳ್ಳಿ ಬರುತ್ತೋ, ಅಂದರೆ ಗ್ರಾಮೀಣ ಬರುತ್ತೋ ನಗರ ಬರುತ್ತೋ ಅದನ್ನು ಮೆನ್ಷನ್ ಮಾಡಬೇಕು. ಮಂತ್ ಆ್ಯಂಡ್ ಇಯರ್ ಆಫ್ ಜಾಯ್ನಿಂಗ್, 3ನೇ ಕ್ಲಾಸಿಗೆ ಯಾವ ತಿಂಗಳು ಮತ್ತು ವರ್ಷಕ್ಕೆ ಜಾಯ್ನ್ ಆದರು. ಅದೇ ರೀತಿಯಾಗಿ ಆ 3ನೇ ಕ್ಲಾಸನ್ನು ಯಾವ ವರ್ಷ ಪಾಸ್ ಆದರು ಮತ್ತು ನೇಮ್ ಆಫ್ ದ ಬ್ಲಾಕ್ ತಾಲೂಕು ಮತ್ತು ನೇಮ್ ಆಫ್ ದ ಡಿಸ್ಟ್ರಿಕ್ಟ್ ಜಿಲ್ಲೆ, ನೇಮ್ ಆಫ್ ದ ಸ್ಟೇಟ್ ಅದನ್ನು ಮೆನ್ಷನ್ ಮಾಡಬೇಕು. ಇದೇ ರೀತಿ ಕ್ಯಾರಿ ಆಗುತ್ತೆ ಇದು 3ನೇ ಕ್ಲಾಸಿಂದ 4ನೇ ಕ್ಲಾಸಿಗೆ. 4ನೇ ಕ್ಲಾಸ್ ಯಾವ ಸ್ಕೂಲಿಗೆ ಬಂದರು, ಅದು ಗ್ರಾಮೀಣ ಅಥವಾ ನಗರ, ಯಾವ ತಿಂಗಳು ಜಾಯ್ನ್ ಆದರು, ಯಾವ ವರ್ಷಕ್ಕೆ, ಅದನ್ನೆಲ್ಲ ಅಲ್ಲಿ ಮೆನ್ಷನ್ ಮಾಡಬೇಕು. ಈಗ 5ನೇ ಕ್ಲಾಸದ್ದು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಇದು ಆದಮೇಲೆ ಏನು ಅಂದರೆ ನೆಕ್ಸ್ಟ್ ಇಲ್ಲಿ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಅಂತ ಇರುತ್ತೆ, ಅಲ್ಲಿ ನಿಮ್ಮ ಸೈನ್ ಮಾಡಬೇಕು. ಸಿಗ್ನೇಚರ್ ಆಫ್ ದ ಪೇರೆಂಟು, ನಿಮ್ಮ ತಂದೆ ಅಥವಾ ತಾಯಿಯ ಸಹಿಯನ್ನು ಮಾಡಬೇಕು. ಅದ್ರ ಜೊತೆ ಕೆಳಗಡೆ ಕೊಟ್ಟಿದ್ದಾರೆ ನೋಡ್ರಿ, ಇನ್ ರೆಸ್ಪೆಕ್ಟ್ ಆಫ್ NIS ಸ್ಟೂಡೆಂಟ್ ಏರಿಯಾ ವಿಲ್ ಬಿ ಡಿಸೈಡೆಡ್ ಟು ದ ಬೇಸಿಸ್. ತಾವೇನು ಮಾಡಬೇಕು ಈ ಫಾರ್ಮನ್ನು ಇಟ್ಕೋಬೇಕು. ನೆಕ್ಸ್ಟ್ ಇನ್ನು ಅಪ್ಲಿಕೇಶನ್ ಕಾಲ್ ಆಗುತ್ತಲ್ಲ ತಕ್ಷಣವೇ ನೀವೇನು ಮಾಡಬೇಕು ಅಂದರೆ ಅರ್ಜಿಗಳನ್ನು ಕರೆಯುವಾಗ ಈ ದಾಖಲೆಯ ಸಹಿತ ತಾವು ಮೆನ್ಷನ್ ಅಂದರೆ ಅಪ್ಲಿಕೇಶನ್ ಇದನ್ನು ಸ್ಕ್ಯಾನ್ ಮಾಡಿ ಹಾಕ್ತಾರೆ ಅವರು. ಇದನ್ನು ನಾವು ನೆಟ್ ಸೆಂಟರ್ ಅವ್ರ ಹತ್ರ ಹೋಗಿ ಅಥವಾ ಕಂಪ್ಯೂಟರ್ ನೆಟ್ ಸೆಂಟರ್ ಅಪ್ಲಿಕೇಶನ್ ಯಾರು ಹಾಕ್ತಾರೋ ಅವ್ರ ಹತ್ರ ಹೋಗಿ ನೀವು ಅಪ್ಲಿಕೇಶನ್ನ ಹಾಕಬಹುದು. ಮೊಬೈಲಲ್ಲಿ ಹಾಕ್ಬೋದು, ಬಟ್ ಏನಾಗುತ್ತೆ ಅಂದರೆ ಯಾವುದೂ ಮಿಸ್ಟೇಕ್ ಆಗದಿರೋಂಗೆ ನೋಡ್ಕೋಬೇಕಾಗುತ್ತೆ. ಸೊ ಎಕ್ಸ್ಪೀರಿಯನ್ಸ್ಡ್ ಯಾರು ಇರ್ತಾರೋ ಅವ್ರ ಹತ್ರ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು. ಇದರ ಜೊತೆಗೆ ನೀವು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಂಡು ಹೋಗಿ ಅದರೊಂದಿಗೆ ಇಲ್ಲಿ ತಾವು ಏನು ಮಾಡಬೇಕು ಈ ಫಾರ್ಮನ್ನು ಭರ್ತಿ ಮಾಡಿ ಶಾಲಾ ಮುಖ್ಯೋಪಾಧ್ಯಾಯರಿಂದ ಸಿಗ್ನೇಚರ್ ಮಾಡಿಸ್ಕೊಂಡು ಇದನ್ನು ತೆಗೆದುಕೊಂಡು ಹೋಗಬೇಕು. ಇನ್ಕಮ್ ಕಾಸ್ಟ್ ಆಗಿರ್ಬೋದು ಮತ್ತು ಜನನ ಪ್ರಮಾಣ ಪತ್ರ, ಅದರೊಂದಿಗೆ ಮೊಬೈಲನ್ನು ಒಯ್ಯಬೇಕು. ಯಾಕಂದರೆ ಇಲ್ಲಿ ಆಧಾರ್ ಥ್ರೂ OTP ಮೇಲೆ ಇದು ಅಪ್ಲಿಕೇಶನ್ ಹಾಕ್ತಾರೆ, ಹಾಗಾಗಿ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇರಬೇಕು, ಅದನ್ನು ತೆಗೆದುಕೊಂಡು ಹೋಗಿ. ಮತ್ತು ವಾಸಸ್ಥಳ ಪ್ರಮಾಣ ಪತ್ರ ಇಷ್ಟನ್ನು ತೆಗೆದುಕೊಂಡು ಹೋದರೆ ಸಾಕು. ಇವುಗಳಾದ ಮೇಲೆ ಅಪ್ಲಿಕೇಶನನ್ನು ಅವರು ಸಲ್ಲಿಸ್ತಾರೆ ಅಂತ ತಿಳಿಸ್ತಾ ಇದ್ದೀನಿ. ಮತ್ತು ಅವರೊಂದು ನಿಖರವಾದ ದಿನಾಂಕವನ್ನು ಕೊಡ್ತಾರೆ, ಯಾವ ದಿನಾಂಕದಿಂದ ಯಾವ ದಿನಾಂಕದಲ್ಲಿ ಹುಟ್ಟಿದಂಥ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಕೊಟ್ಟಿರ್ತಾರೆ. ಅದರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗಾಗಿ ಇಷ್ಟು ಮಾಹಿತಿಯನ್ನು ತಾವು ಸಿದ್ಧತೆಯಲ್ಲಿ ಇಟ್ಕೋರಿ ಅಂತ ತಮಗೆ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.